ಭಾರ್ಗವ ಅವರು ನನಗೆ ಬಹಳ ಎನ್ಕರೇಜ್ ಮಾಡ್ತಾಯಿದ್ರು. ಅವರಿಗೆ ನನಗೊಂದು ಒಳ್ಳೆ ಪಾತ್ರ ಕೊಡಬೇಕು ಅನ್ನೋಂಥದ್ದು ಅವರ ಮನಸ್ಸಲ್ಲಿ ಖಂಡಿತವಾಗ್ಲೂ ಇತ್ತು. ಎಷ್ಟು ಸಿನಿಮಾಗಳು ರಾಜೇಶ್ ಸರ್ ಒಟ್ಟೆ? ನಾನು ಒಂದು ಮೂರುವರೆ ವರ್ಷದಲ್ಲಿ ಒಂದು 5-6 ಸಿನಿಮಾ ಮಾಡಿದೆ ಅಷ್ಟೇ. ಯಾಕೆಂದರೆ ಅವಾಗೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದರು, ಈ ಥರದ್ದೆಲ್ಲ ಅವ್ರ ಜೊತೆಯಲ್ಲಿ ಫ್ರೆಂಡ್ಸು ಈ ಥರದ್ದು ಕ್ಯಾರೆಕ್ಟರ್ಸ್ಗಳು ಬರ್ತಾಯಿತ್ತು. ಆದರೆ ಆ ಫ್ರೆಂಡ್ ಕ್ಯಾರೆಕ್ಟರ್ಗಳನ್ನು ಮಾಡೋಕ್ಕೆ ಯಾಕೋ ನನಗೆ ಅಷ್ಟು ಮನಸ್ಸು ಇರಲಿಲ್ಲ. ಯಾಕೆಂದರೆ ಐ ವಾಂಟೆಡ್ ಟು ಈವನ್ 1 ಸೀನ್ ಆದರೂ ಸರಿ, 2 ಸೀನ್ ಆದರೂ ಸರಿ. ಹಾಗಾಗಿ ಮಾಡಿದೆ. ನಾನು ಮಾಡಿದ ಸಿನಿಮಾಗಳಲ್ಲೆಲ್ಲ ಇಂಡಿವಿಜುವಲ್ಲಾಗೇ ಮಾಡಿದೆ. ಆಮೇಲೆ ಯುದ್ಧಕಾಂಡದಲ್ಲೂ ನನ್ನ ಕರೆದ್ರು, ಬಟ್ ಅದು ಆ ಕ್ಯಾರೆಕ್ಟರ್ ನನಗೆ ಮಾಡೋಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ನೂರೊಂದು ನೆನಪು, ಅಡ್ರೆಸ್ ಕೊಡಿ, ಫೋನ್ ನಂಬರ್ ಕೊಡಿ ಅಂತೆಲ್ಲ ಅಂದರು. ಫೋನ್ ನಂಬರು ಅವತ್ತು ಏನು ಇರ್ತಿರ್ಲಿಲ್ಲ, ಲ್ಯಾಂಡ್ಲೈನು ಕೂಡ ಇರ್ತಿರ್ಲಿಲ್ಲ. ಪಿ ಪಿ ಕಾಲ್ ಒಂದು ನಂಬರ್ ಕೊಟ್ಟೆ. ಆಮೇಲೆ ಹೋಗ್ತಿದ್ದೆ. ಅವರು ಅಷ್ಟೊತ್ತಿಗೆ ಸಂಗ್ರಾಮ ಅಂತ ಒಂದು ಸಿನಿಮಾ ಶುರು ಆಯಿತು. ನಮ್ಮ ರವಿಚಂದ್ರನ್ ಅವ್ರದ್ದು ಸಂಗ್ರಾಮ ಅನ್ನೋ ಸಿನಿಮಾ ಶುರುವಾಯಿತು. ಅದರಲ್ಲಿ ಏನೋ ಒಂದು ಇದೇ ರೋಲ್ ನಾನು ಯಾರನ್ನೂ ಭೇಟಿ ಮಾಡಲಿಲ್ಲ ಸರ್. ಯಾಕೆಂದರೆ ಅವ್ರನ್ನೇ ಮಾಡ್ತಿದ್ದೆ. ನನಗೆ ಯಾರನ್ನು ಭೇಟಿ ಮಾಡಬೇಕು ಅನ್ನೋದು ಅಷ್ಟು ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ. ಡೈರೆಕ್ಟರ್ಸ್ ಆಗಲಿ ಅಥವಾ ಅಸೋಸಿಯೇಟ್ಸ್ ಆಗಲಿ ಯಾರನ್ನೂ ಭೇಟಿ ಮಾಡೋವಂಥದ್ದು ಇರಲಿಲ್ಲ. ಇವರೇ ಇದ್ದಾರೆ ಏನೋ ಹೇಳ್ತಾರೆ ಅಂತ ಅನ್ಕೋತಾ ಇದ್ದೆ ನಾನು. ಸೊ ಶುರುವಾಯಿತು. ಮತ್ತೆ ಒಂದು ಸರ್ತಿ ಶುರು ಆದಮೇಲೂ ಅವ್ರನ್ನ ಹೋಗಿ ನೋಡೋ ಪ್ರಯತ್ನ ಮಾಡಿದೆ. ಅವರು ಬೆಳಗ್ಗೆ ಶೂಟಿಂಗ್ ಹೊರಟೋಗಿದ್ರು, ಸಿಕ್ಕಿಲ್ಲ. ಸೊ ಹೀಗಾಗಿ ಒಂದು ಫೈನ್ ಡೇ ಮಾರ್ನಿಂಗು ಇನ್ನೂ ನಾನು ಅದೇ ಎದ್ದಿದ್ದೀನಿ 6:30-7 ಗಂಟೆ ಎದ್ದು ಮಾಡ್ತಾಯಿದ್ದೀನಿ. ಸಡನ್ನಾಗಿ ಒಂದು ಮೆಟ್ರಡೋರ್ ವ್ಯಾನ್, ಅವಾಗೆಲ್ಲ ಮೆಟ್ರಡೋರ್ ವ್ಯಾನ್ ಬಂದು ನಿಂತ್ಕೊಳ್ತು ನಮ್ಮ ಮನೆ ಮುಂದೆ. ಅವರು ಒಬ್ಬರು ಡ್ರೈವರ್ ಬಂದಿದ್ದರು. ಬಂದು ಹೇಳಿ, ನೋಡಿ ರಾಜೇಶ್ ಅವ್ರದ್ದು ಇದನ್ನ ಮನೆ ಅಂತ. ಹೌದು ಅಂತ ನಾನು ಒಳಗಿದ್ದೆ. ನಮ್ಮ ಬ್ರದರ್ ಇದ್ದರು ಅಂತ ಕಾಣುತ್ತೆ. ಅವರು ಆಮೇಲೆ ಒಳಗಡೆ ನಾನು ಇಲ್ಲ ಸಂಗ್ರಾಮ ಶೂಟಿಂಗು ಡೆಲಿವರಿ ಅವ್ರು ಕಳಿಸಿದ್ದಾರೆ, ಶೂಟಿಂಗ್ ಇದೆ ಬರಬೇಕಂತೆ ಅಂತ. ನನಗೆ ಶಾಕು ಆ್ಯಕ್ಚುಲಿ. ನಾನು ಅದು ಅವತ್ತು ಹಂಗೆ ಬರ್ತಾರೆ ಅಥವಾ ಶೂಟಿಂಗ್ ಇದೆ ಏನೂ ಗೊತ್ತಿಲ್ಲ. ನಾನು ಇನ್ನೂ ಸ್ನಾನ ಕೂಡ ಮಾಡಿರಲಿಲ್ಲ. ಬಡಬಡ ಅಂತ ಸ್ನಾನ ಮಾಡಿಕೊಂಡು ಅದೇನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ನನಗೆ. ನಮ್ಮ ತಾಯಿ ಹೇಳಿದ್ರು, ದೇವ್ರಿಗೆ ರಾಯರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗು ಅಂತಂದರು. ಸೊ ಮಾಡಿಕೊಂಡು ನಾನು ಕೂತ್ಕೊಂಡು ಹೊರಟೆ. ಅವರು ನೇರ ಕರ್ಕೊಂಡು ಹೋಗಿದ್ದು ಪಲ್ಲವಿ ಥಿಯೇಟ್ರಲ್ಲಿ ಶೂಟಿಂಗ್. ಆವಾಗ ಪಲ್ಲವಿ ಥಿಯೇಟ್ರಲ್ಲಿ ಶೂಟಿಂಗು ನಾವು ಹೋದ ತಕ್ಷಣವೇ ಅದು ನೋಡಿ ಹೇಗೆ ವಿಚಿತ್ರ ಅಂದರೆ, ನನಗೇನೂ ಗೊತ್ತಿಲ್ಲ, ಪ್ರಿಯಾಂಬಲ್ ಏನೂ ಗೊತ್ತಿಲ್ಲ. ಒಂದು ಥರ ಹೆದರಿಕೆನೂ ಇದೆ, ಏನಿದು ಸಡನ್ ಕರ್ಕೊಂಬಂದ್ರಲ್ಲ. ಅಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು, ಅನಂತಮೂರ್ತಿ ಅಂತಲೋ ಏನೋ ಅವ್ರ ಹೆಸರು. ಆಮೇಲೆ ಗೊತ್ತಾಯ್ತು ಅವ್ರ ಹೆಸರು ಏನು ಅಂತ ಕೇಳಿದಾಗ. ಅದ್ರಾಗ ಅವ್ರು ಬಂದು, ನೋಡಿ ಈಗ ಒಂದು ಸೀನ್ ಇದೆ, ಇದು ನಿಮಗೆ ಅಂತ ಹೇಳಿ ಇಷ್ಟು ಉದ್ದ ಪೇಪರಲ್ಲಿ ಡೈಲಾಗ್ ಕೊಟ್ಬಿಟ್ಟು ಪೂರ್ತಿ ಡೈಲಾಗ್ ಇದೆ. ಒಂದು ಪೇಜು ನೋಡಿದಾಗ ನನಗೆ ಒಂದು ಪೇಜ್. ಬಟ್ ಓಕೆ, ನಾನು ಥಿಯೇಟ್ರಲ್ಲಿ ಇದ್ದಿದ್ದರಿಂದ ಅದ್ರ ಬಗ್ಗೆ ಏನೋ ಅಂಥ ಆತಂಕ ಆಗಲಿಲ್ಲ. ಸೊ ನೋಡಿಕೊಂಡೆ, ಓದ್ಕೊಂಡೆ 2-3 ಸರ್ತಿ. ಅಷ್ಟೊತ್ತಿಗೆ ಲೈಟಿಂಗ್ ಎಲ್ಲ ಮಾಡ್ತಾಯಿದ್ರು. ಆಲ್ರೆಡಿ ರವಿಚಂದ್ರನ್ ಅವರು ಬಂದಿದ್ದರು, ಅಲ್ಲಿದ್ದರು ಅವರು ಆಲ್ರೆಡಿ. ಸೊ ಅವರು ಒಂದು ಕಡೆ ಕೂತಿದ್ರು, ಏನೋ ಲೈಟಿಂಗ್ ಆಗ್ತಿತ್ತು, ಇದೆಲ್ಲ ಆಗ್ತಿತ್ತು. ಆಮೇಲೆ ಆ ಕೆ ವಿ ರಾಜು ಅವ್ರ ಬಗ್ಗೆ ಕೇಳಿದ್ದೆ ಹೊರತು ಅವ್ರನ್ನ ನೋಡೂ ಇರಲಿಲ್ಲ ನಾನು. ಸೊ ಇವರೇ ಅಸೋಸಿಯೇಟ್ಸಾಗಿ ಕೊಟ್ಟರು, ಡೈಲಾಗ್ ಕೊಟ್ಟರು ನೋಡಿ. ಆಮೇಲೆ ಅವ್ರಿಗೆ ಬಂದು ಕೇಳಿದ್ರು, ಹೇಳಿ ಒಂದು ಸರ್ತಿ ಅಂತಂದರು. ಕೆ ವಿ ರಾಜು ಇಲ್ಲ, ಅವರೇ ಅಸೋಸಿಯೇಟ್. ಅಲ್ಲೊಬ್ರು ಆನಂದ್ ಅಂತ ಇದ್ದರು, ರಾಜು ಸರ್ ಪರ್ಮನೆಂಟ್. ಆಮೇಲೆ ಅವ್ರು ಮುಂದೆ ಸಿನಿಮಾ ಕೂಡ ಮಾಡಿದ್ರು, ಶೃಂಗಾರ ರಾಜ ಅಂತ, ಶಶಿಕುಮಾರ್ ಹಾಕ್ಕೊಂಡು. ಸೊ ಅವರು ಸ್ವಲ್ಪ ತುಂಬ ಸೀರಿಯಸ್ ಮನುಷ್ಯ. ಅವರು ಒಂಥರ ಅವ್ನು ನೋಡೋದ್ರೇ ಅವ್ರ ನೋಟನೇ ಒಂದು ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗಿರೋದು. ನೀವು ಹೇಳಿ ಸ್ವಲ್ಪ ಅಂತಂದರು. ಅವರು ಏನು ನನಗೆ ಅಂದರೆ ಒಂದು ಮೆಮೊರಿ, ದೇವರ ಕೃಪೆಯಿಂದ ಮೆಮೊರಿ ಚೆನ್ನಾಗಿತ್ತು, ಇವತ್ತಿಗೂ ಅದಿದೆ. ಅದು ನೋಡಿದ ತಕ್ಷಣ ಅದು ಕೂತ್ಕೊಳ್ತು ತಲೆಯಲ್ಲಿ. ಓದಿದೆ ನಾನು, ಅಂದರೆ ಹೇಳಿದೆ, ಇದನ್ನು ಸ್ವಲ್ಪ ಇದಾಗಿ ಹೇಳಬೇಕಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ. ಅವರು ಓಕೆ ಮಾಡೋಣ, ಟೇಕ್ ಮಾಡೋಣ ಅಂದ್ಬಿಟ್ರು. ಸರಿ, ಅದು ಎಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ, ಏನು ನೋಡಬೇಕು, ಏನು ಮಾಡಬೇಕು, ಅದೆಲ್ಲ ಏನೂ ನಮಗೆ ಏನೂ ಒಂದು ಟ್ರೈನಿಂಗ್ ಇಲ್ಲ ಅಥವಾ ಯಾವತ್ತೂ ಅನುಭವ ಇಲ್ಲ ಮುಂಚೆ.
ಸೊ ಅದು ಸೀಕ್ವೆನ್ಸ್ ಏನು ಅಂತಂದರೆ ಅವು ಒಂದು ಒಳಗಿಂದ ಚೇಂಬರಿಂದ ಅಲ್ಲೇನೋ ಒಂದು ನಡೆಯುತ್ತೆ, ಅವರೇನೋ ದುಡ್ಡು ಕೇಳ್ತಾರೆ, ಲಂಚ ಕೇಳ್ತಾರೆ. ಇವನು ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟು ಈ ವ್ಯಕ್ತಿ, ಅವನ್ನ ಹೊರಗೆ ಎಳೆದು ಬಿಸಾಕು ಅಂತ ಹೇಳಿರ್ತಾರೆ. ಅವ್ರು ಎಳ್ಕೊಂಡು ಬರ್ತಾರೆ. ಇವನು ಎಳ್ಕೊಂಡು ಬರುವಂಥ ಒಂದು ಸಂದರ್ಭದಲ್ಲಿ ನೀವು ಬೈದ್ಬಿಟ್ಟು ಬರ್ತೀರಲ್ಲ ಎಲ್ರಿಗೂ, ಲೋ ಯಾಕ್ರೋ ಇಲ್ಲೆಲ್ಲ ನಿಂತ್ಕೊಂಡಿದ್ದೀರಾ, ಯಾರಿಗೂ ಕೆಲಸ ಕೊಡಲ್ಲ ಅಂತೆಲ್ಲ ಬೈದ್ಬಿಟ್ಟು ಅದು ಎಲ್ಲ ಕೂತಿರ್ತಾರೆ, ಇನ್ಕ್ಲೂಡಿಂಗ್ ರವಿಚಂದ್ರನ್ ಅವರು. ಅವ್ರಿಗೆಲ್ಲ ಹೇಳಿ, ಇವರೆಲ್ಲೂ ಒಳಗೆ ಯಾವ ಕೆಲಸನೂ ಖಾಲಿ ಇಲ್ಲ, ನೀವು ಸುಮ್ಮನೆ ಹುಚ್ಚಿರ್ತಾರೆ ಅಲ್ಲಿ ಕೂತ್ಕೋಬೇಡಿ, ಇದೆಲ್ಲ ಲಂಚ ಅದು ಇದು ಅಂತ ಭಾಳ ಜೋರಾಗಿ ಎಮೋಷ್ನಲ್ ಆಗಿ ಔಟ್ಬರ್ಸ್ಟ್. ಅದು ಮಾನಿಟರ್ ಅಂದರು. ಸರಿ ಅಂತ ನಾನು ಮಾನಿಟರು ಮಾಡಿದೆ. ಮಾನಿಟರ್ ಮಾಡಿದಾಗ ಓಕೆ ಅಂದರು. ಆವಾಗ ರವಿಚಂದ್ರನ್ ಅವರು ನೋಡಿ, ಅವರು ಆಲ್ರೆಡಿ ಪೀಕ್, ಪ್ರೇಮಲೋಕ ಸೂಪರ್ ಹಿಟ್ ಆಗಿತ್ತು. ಈ ವಾಸ್ ಹಾರ್ಟ್ ಥ್ರಾಬ್ ಅವತ್ತು, ಕ್ರೇಜಿ ಸ್ಟಾರ್ ಅಂತ ಆಲ್ರೆಡಿ ಅವ್ರಿಗೆ ಹೆಸರು ಬಂದಿತ್ತು ಅವಾಗ. ಅಂಥವ್ರಿಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಅವ್ರು ಹೇಳಿದ್ರು, ನೋಡಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನ ಎಳ್ಕೊಂಬಂದಾಗ ಇಲ್ಲಿ ಸ್ಟೇ ಕೊಡಿ, ಅವ್ರ ಡೈಲಾಗ್ ಪೂರ್ತಿ ಮುಗಿದ ಮೇಲೆ ಅವ್ರನ್ನ ಆ ಕಡೆ ಎಳ್ಕೊಂಡು ಆ ಕಡೆ ಹೋಗಿ. ಅವರು ಫಸ್ಟ್ ಎಳೆದ್ಬಿಟ್ರು, ನಾನು ಹಾಗೆ ಹೇಳ್ಕೊಂಡು ಹೋದೆ. ನನಗೂ ಗೊತ್ತಿಲ್ಲ ಅವ್ರು ಯಾರು ಜೂನಿಯರ್ ಆರ್ಟಿಸ್ಟ್ಗಳು ಪಾಪ ಯಾರೋ ಇದ್ದರು, ಅವರು ಎಳ್ಕೊಂಡು ಹೋಗ್ತಾಯಿದ್ರು. ಈ ಥರದ್ದೇನೋ ಇತ್ತು ನೋಡಿ. ಅವ್ರು ಹೇಳಿದ್ರು, ಅದೇ ರೀತಿ ಅದು ಮಾಡಿದ್ರು. ಫಸ್ಟ್ ಟೇಕ್ ಓಕೆ, ಸೆಕೆಂಡ್ ಟೇಕ್ ಹೋಗೋ ಅವಶ್ಯಕತೆ ಬರಲಿಲ್ಲ. ಅವರು ಅನಂತಮೂರ್ತಿ ಅವರೆಲ್ಲ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು. ಕೆ ವಿ ರಾಜು ಸರ್ ಏನಂದ್ರು? ಕೆ ವಿ ರಾಜು ಅವರು ಅನ್ಫಾರ್ಚುನೇಟ್ಲಿ ನನಗೆ ಆವಾಗ ಮಾತಾಡೋಕ್ಕಾಗಲಿಲ್ಲ. ಅವರು ಓಕೆ ಅಂದರು. ಓಕೆ ಅಂದಿದ್ದು ಕೇಳಿಸ್ತು, ಅಲ್ಲೇ ನೋಡಿದ್ದೆ ಅವ್ರನ್ನ. ಓಕೆ ಅಂತಂದ್ರು. ಅವ್ರ ಸ್ಟೈಲ್ ಇತ್ತು. ಓಕೆ ಅಂತಂದ್ರು. ಸರಿ ಅಂತ ಅವರು. ರವಿ ಸರ್ ಏನು ಮಾತಾಡಿಲ್ವಾ ಆಮೇಲಿಂದ? ಇಲ್ಲ, ಅವರು ಮತ್ತೆ ಫರ್ದರ್ ಅವ್ರದ್ದೊಂದು ಶಾರ್ಟ್ಸ್ ಎಲ್ಲ ಇತ್ತು, ಹಾಗಾಗಿ ಅವರು ಮಾತಾಡಲಿಲ್ಲ. ನಾನು ಅಷ್ಟೊತ್ತಿಗೆ ಮುಗೀತು. ಅವರು ಇಲ್ಲ ನೀವು ಹೊರಡಿ ಅಂತ ಹೇಳಿದ್ರು. ಒಂದು ಹಾಫ್ ಡೇಗೆ ಮುಗಿದೋಯ್ತು ಕೆಲಸ ನಿಮ್ಮದು? 1.5 hours ಸರ್, ಅಷ್ಟೇ ಮುಗಿದೋಯ್ತು. ಒಂದು ಖುಷಿ, ಏನೋ ಒಂದು ಗೆದ್ದಂಥ ಒಂದು ಇದು, ಮಾಡ್ಬಿಟ್ನಲ್ಲ ಅಂತ. ಹಾಗಾಗಿ ಇದು ಮೊದಲನೇ ಅನುಭವ. ಡಬ್ಬಿಂಗು ನೀವೇ ಮಾಡಿದೆ? ಡಬ್ಬಿಂಗ್ ನಾನೇ ಮಾಡಿದೆ. ನಾನೇ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೋಗಿ ಅಸೋಸಿಯೇಟ್ಸ್ಗೆಲ್ಲ ಹೇಳಿದೆ, ಯಾವಾಗ ಡಬ್ಬಿಂಗ್ ಅಂತ ಕೇಳ್ಕೊಂಡು ವೇಟ್ ಮಾಡಿಕೊಂಡು ಚಾಮುಂಡೇಶ್ವರಿನಲ್ಲಿ ಹೋಗಿ ಕೂತ್ಕೊಂಡು ಆ ಪೂರ್ತಿ ಡಬ್ಬಿಂಗ್ ಅಂದರೆ ಅದು ನಮ್ಮ ಸೀನ್ ಯಾವಾಗಲೋ ಬರುತ್ತೆ, ಅವತ್ತು ಮಾಡ್ತಾರೆ. ಒಂದು 5-6 ದಿನ ಡಬ್ಬಿಂಗ್ ಇತ್ತು. ನಾನು ಆಲ್ 5-6 days ಡಬ್ಬಿಂಗ್ ಹೋಗಿ ಕೂತ್ಕೊಂಡಿದ್ದೆ. ಬೇರೆಯವರು ಎಲ್ಲರೂ ಮಾಡ್ತಿದ್ರು, ಸುಮಾರು ಅದರಲ್ಲಿ ಆರ್ಟಿಸ್ಟ್ಗಳಿದ್ದು. ಆವಾಗಲೇ ಅಂತ ಕಾಣುತ್ತೆ ಜಗ್ಗೇಶ್ ಸರ್ ಎಲ್ಲ ನಿಮಗೆ ಸಂಪರ್ಕ? ಹೌದು, ಆವಾಗಲೇ ಜಗ್ಗೇಶ್ ಅವರು ನನ್ನ ಒಂದು ಆ್ಯಕ್ಟಿಂಗ್ ನೋಡಿ ಅವರು ಬಂದು ನನಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅವ್ರು ಹೇಳಿದ ಮಾತು ಅಂದರೆ ಇದು ಎಕ್ಸಾಜರೇಷನ್ ಅಲ್ಲ, ಗುರು ನಾನು ನಿನ್ನ ಫ್ಯಾನ್ ಗುರು ಅಂದರು ಅವರು. ಏನು ಮಾಡಿದೀಯಪ್ಪ, ಫಸ್ಟ್ ಕ್ಲಾಸ್. ಯಾಕೆಂದರೆ ಅವ್ರನ್ನ ಗಾಂಧಿನಗರದಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ, ಕನಿಷ್ಕ ಸುತ್ತ ನೋಡ್ತಾ ಇದ್ದಿದ್ದು. ಹೀಗಾಗಿ ಈ ಕೇಮ್ ಆ್ಯಂಡ್ ಕಂಗ್ರ್ಯಾಚುಲೇಟೆಡ್. ಆನಂತರ ನಾನು ಒಂದು ಸರ್ತಿ ರವಿಚಂದ್ರನ್ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಹೀಗೆ ಮಾಡಿದ್ದೆ ಅಂತ ಅವರು ಅವ್ರಿಗೆ ಹೇಳಿದಾಗ ಅವರು ಈ ಕುಡ್ ರಿಕಲೆಕ್ಟ್. ಆಯಿತು, ಖಂಡಿತ ಮಾಡೋಣ, ಇನ್ನು ನೆಕ್ಸ್ಟು ಸಿನಿಮಾಗಳಲ್ಲಿ ನೀವು ನಿಮ್ಮದು ನಂಬರು ಇದೆಲ್ಲ ಕೊಟ್ಟಿರಿ ಅಂತ ಹೇಳಿದರು. ಸೊ ಹಾಗಾಗಿ ಆಮೇಲೆ ಯುದ್ಧಕಾಂಡದಲ್ಲೂ ನನ್ನ ಕರೆದ್ರು. ಆದರೆ ಅಲ್ಲಿ ಏನೋ ಒಂದು ಆ ಕ್ಯಾರೆಕ್ಟ್ರು ಕನ್ಫ್ಯೂಷನ್ ಆಗಿ ಇದಾಗಿ ಅದಾಗಲಿಲ್ಲ. ಆಮೇಲೆ ಇನ್ನೊಂದೇನೋ ಕ್ಯಾರೆಕ್ಟ್ರ್ ಕೊಟ್ಟರು, ಬಟ್ ಅದು ಆ ಕ್ಯಾರೆಕ್ಟ್ರು ನನಗೆ ಮಾಡೋಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ಸೊ ಹೀಗಾಗಿ ಅದರಲ್ಲಿ ಸ್ವಲ್ಪ ನಾನು ಐ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ್ಯಾಟ್. ಹೀಗಿದು ಮೊದಲನೇ ಅನುಭವ. ಸೂಪರ್ ಸರ್, ವಂಡರ್ಫುಲ್. ಆ್ಯಂಡ್ ನಿಮ್ಮ ಅಭಿನಯದ ಚಿತ್ರಗಳು ನಮ್ಮ ಭಾರ್ಗವ ಸರ್ ಜೊತೆಗೆ ಕೆಲವು ಚಿತ್ರ ಮಾಡಿದ್ರಿ. ಅಂದರೆ ಐ ಥಿಂಕ್ ಸಪ್ತಪದಿ ಅಂಬರೀಷ್ ಸರ್ ಸಪ್ತಪದಿ ಮಾಡಿದೆ, ಪ್ರೇಮ ಸಂಗಮ 2 ಸಿನಿಮಾಗಳು ಮಾಡಿದೆ. ಅದರಲ್ಲಿ ಭಾರ್ಗವ ಅವರು ನನಗೆ ಬಹಳ ಎನ್ಕರೇಜ್ ಮಾಡ್ತಾಯಿದ್ರು. ಅವರಿಗೆ ನನಗೊಂದು ಒಳ್ಳೆ ಪಾತ್ರ ಕೊಡಬೇಕು ಅನ್ನೋಂಥದ್ದು ಅವರ ಮನಸ್ಸಲ್ಲಿ ಖಂಡಿತವಾಗ್ಲೂ ಇತ್ತು. ಅವರು ಈ ವಾಸ್ ವೆರಿ ಪರ್ಟಿಕ್ಯುಲರ್, ಕೊಡ್ತೀನಿ ನಿಮಗೆ ಅಂತ ಹೇಳಿದರು ಅವರು. ಎಷ್ಟು ಸಿನಿಮಾಗಳು ರಾಜು ಸರ್ ಒಟ್ಟೆ? ನಾನು ಒಂದು 3-3.5 ವರ್ಷದಲ್ಲಿ ಒಂದು 5-6 ಸಿನಿಮಾ ಮಾಡಿದೆ ಅಷ್ಟೇ. ಯಾಕೆಂದರೆ ಸಿನಿಮಾದಲ್ಲಿ ನಾನು ಈ ಇಂಡಿವಿಜುವಲ್ ರೋಲ್ಸ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಆವಾಗೆಲ್ಲ ದೊಡ್ಡ ಸ್ಟಾರ್ಗಳಿದ್ದರು. ಆಮೇಲೆ ಈ ಯಂಗ್ಸ್ಟರ್ಸಲ್ಲಿ ವಿನೋದ್ ಆಳ್ವಾ ಇದ್ದರು, ರವಿಚಂದ್ರನ್ ಅವರಿದ್ದರು, ಈ ಥರದ್ದು ಕೆಲವು ಶಿವರಾಜ್ ಕುಮಾರ್ ಅದೇ ಬಂದಿದ್ದರು. ಈ ಥರದ್ದೆಲ್ಲ ಅವ್ರ ಜೊತೆಯಲ್ಲಿ ಫ್ರೆಂಡ್ಸು ಈ ಥರದ್ದು ಕ್ಯಾರೆಕ್ಟರ್ಸ್ಗಳು
ಬರ್ತಾ ಇತ್ತು. ಆದರೆ ಆ ಫ್ರೆಂಡ್ ಕ್ಯಾರೆಕ್ಟರ್ಗಳನ್ನು ಮಾಡೋಕ್ಕೆ ಯಾಕೋ ನನಗೆ ಅಷ್ಟು ಮನಸ್ಸು ಇರಲಿಲ್ಲ. ಯಾಕೆಂದರೆ ಐ ವಾಂಟೆಡ್ ಟು ಈವನ್ ಒಂದು ಸೀನ್ ಆದರೂ ಸರಿ, 2 ಸೀನ್ ಆದರೂ ಸರಿ, ಒಂದು ಇಂಡಿವಿಜುವಲ್ ರೋಲ್ ಇದ್ದರೆ ಮಾಡೋಣ, ಅದರಲ್ಲಿ ಅವಕಾಶಕ್ಕೆ ಒಂದು ಅಭಿನಯಕ್ಕೆ ಅವಕಾಶ ಇರುತ್ತೆ ಅಥವಾ ಇನ್ನೇನೋ ಒಂದು ಹೇಳೋದಕ್ಕೆ ಸಾಧ್ಯ ಇರುತ್ತೆ ಅಂತ, ಇಂಪ್ಯಾಕ್ಟ್ ಇರಬೇಕು ಅಂತ. ಹಾಗಾಗಿ ಮಾಡಿದೆ. ನಾನು ಮಾಡಿದ ಸಿನಿಮಾಗಳಲ್ಲೆಲ್ಲ ಇಂಡಿವಿಜುವಲ್ ಆಗೇ ಮಾಡಿದೆ. ಪ್ರೇಮ ಸಂಗಮನಲ್ಲಿ ಏನು ಪಾತ್ರ ಮಾಡಿದೆ? ಪ್ರೇಮ ಸಂಗಮದಲ್ಲಿ ಅಂಬರೀಷ್ ಫ್ರೆಂಡು ಒಂದು ನಮ್ಮ ಮದುವೆ ಮಾಡಿಸೋಂಥ ಒಂದು ಇದು. ಯಾಕೆಂದರೆ ನನ್ನ ಮದುವೆ ಮಾಡಿಸೋದಕ್ಕೆ ಅವರು ಆ ಹುಡುಗಿ ಕಡೆಯವರು ಒಪ್ಪಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತ. ಅಂಬರೀಷ್ ಅವರು ಒಂದು ಪ್ಲ್ಯಾನ್ ಮಾಡಿ ನನ್ನನ್ನು ಕರ್ಕೊಂಬಂದು ಮದುವೆ ಮಾಡಿಸ್ತಾರೆ. ಇಟ್ ವಾಸ್ ಅ ವೆರಿ ಗುಡ್ ಸೀನ್. 2-3 ಸೀನು ಭಾಳ ತುಂಬ ಚೆನ್ನಾಗಿ. ಅಂಬರೀಷ್ ಅವ್ರ ಜೊತೆ 2 ಪಿಕ್ಚರ್, ಸಪ್ತಪದಿ ಒಂದು. ಸಪ್ತಪದಿ. ಎನಿ ಮೆಮೊರೀಸ್ ವಿತ್ ಅಂಬರೀಷ್ ಸರ್? ಅಂಬರೀಷ್ ಅವರು ಬಹಳ ತುಂಬ ಜೋವಿಯಲ್ ಪರ್ಸನ್. ಆಮೇಲೆ ಅವರು ನನ್ನನ್ನು ಗುಡ್ ಅಂತ ಹೇಳಿದ್ರು. ಗುಡ್ ಅಂತ ಅವರು ಭಾಳ ಮೆಚ್ಚುಗೆಯಿಂದ ಒಂದು ಶಾರ್ಟ್ ಇತ್ತು ಅದರಲ್ಲಿ. ಯಾವುದರಲ್ಲಿ? ಸಪ್ತಪದಿಯಲ್ಲಿ. ಸಪ್ತಪದಿಯಲ್ಲಿ ಒಂದು ಕ್ಯಾರೆಕ್ಟರು ಸುಧಾರಾಣಿನ ಮದುವೆ ಆಗುವಂಥ ಒಂದು ಸಂದರ್ಭ. ಸುಧಾರಾಣಿ ಅವ್ರನ್ನ ಮದುವೆ ಆಗುವಂಥದ್ದು ಒಂದು ಕಲ್ಯಾಣ ಮಂಟಪದ ಸಂದರ್ಭ. ಅಂಬರೀಷು ಮತ್ತು ನಾನು ಇಬ್ಬರು ಫ್ರೆಂಡ್ಸು. ಅಂಬರೀಷ್ ಅವರು ಫೋಟೋ ತೆಗಿಯೋಕ್ಕೆ ಅಂತ ಬಂದಿರ್ತಾರೆ. ಓಕೆ. ಸೊ ಆ ಟೈಮಲ್ಲಿ ಫ್ರೆಂಡ್ ಅಂತಲೇ ಬಂದಿರ್ತಾರೆ. ಸೊ ಹೀಗಾಗಿ ಅಲ್ಲಿ ವರದಕ್ಷಿಣೆ ವಿಚಾರದಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟ್ ನಡೆಯುತ್ತೆ. ಅವರು ಶನಿ ಮಹಾದೇವಪ್ಪ ಆ್ಯಕ್ಟ್ ಮಾಡಿದ್ರು ಅಥವಾ ಶನಿ ಆ್ಯಕ್ಟ್ ಮಾಡಿದ್ರು. ಇಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳಿ ಕರ್ಕೊಂಡು ಹೋದಾಗ ನನಗೆ ನೀನು ಹೋಗಬೇಡ, ಇದು ತಪ್ಪು ಅಂತ ಅಂಬರೀಷ್ ಅವರು ತಡೀತಾರೆ. ಆವಾಗ ಒಂದು ಲುಕ್ ಇದೆ ಅದರಲ್ಲಿ, ನೀನೇನು ನನಗೆ ಹೇಳ್ತೀಯ ಅನ್ನೋ ಥರದ್ದು ಅದನ್ನು ಭಾರ್ಗವ ಅವ್ರು ಹೇಳಿದರು. ಅದು ಮಾಡಿ ಆ ಶಾರ್ಟ್ ತೆಗೆದಾಗ ಅಂಬರೀಷ್ ಅವರು ಗುಡ್ ಅಂತ ಹೇಳಿದರು. ಅದೊಂದು ನೆನಪಿದೆ. ಪ್ರೇಮ ಸಂಗಮ ಐ ವಾಸ್ ಕಂಫರ್ಟಬಲ್. ಯಾಕೆಂದ್ರೆ ಸಪ್ತಪದಿ ಆದಮೇಲೆ ಪ್ರೇಮ ಸಂಗಮ ಮಾಡಿದ್ದು ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು. ನಾನು ಮಧ್ಯದಲ್ಲಿ ಕೆಲವು ಸಿನಿಮಾಗಳಲ್ಲಿ ಅವ್ರ ಅಥವಾ ಹೋಗ್ತಾ ಇದ್ದೆ, ಮಾಡ್ತಾಯಿದ್ದೆ, ನಮಸ್ಕಾರ ಅಂತ ಇದ್ದೆ, ಅಥವಾ ಯಾವುದೋ ಒಂದು ಸೋಮಶೇಖರ್ ಅವ್ರ ಸಿನಿಮಾಗೆ ಆ್ಯಕ್ಟ್ ಮಾಡಬೇಕು ಅಂತ ಹೋಗಿದ್ದು. ಇಲ್ಲ ಆಗಾಗ ಎದುರುಗಡೆ ಕಾಣ್ತಾ ಇದ್ದಿದ್ದರಿಂದ ಅವರು ಈ ವಾಸ್ ವೆರಿ ವೆರಿ ಫ್ರೆಂಡ್ಲಿ. ನಮ್ಮ ವಿಷ್ಣು ಸರ್ ಜೊತೆ ಒಂದಾಗಿ ಬಾಡು, ಅದೊಂದು ಅಪರ್ಣ ಅವರ ಪೇರಿಗೆಲ್ಲ. ಹೌದು, ಅದು ಬಹಳ ಒಳ್ಳೆಯ ಅನುಭವ. ಡಿ.ವಿ. ಸುಧೀಂದ್ರ ಅಂತ PR ಆಗಿದ್ದರು. ಅವರು ನನಗೆ ಬಹಳ ತುಂಬ ಕ್ಲೋಸ್ ಆಗಿದ್ದರು. ಅವರು ನನಗೆ ಇವ್ರಿಗೆ ರೆಕಮೆಂಡ್ ಮಾಡಿಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ KSR ದಾಸ್ ಅವ್ರಿಗೆ ಒಂದಾಗಿ ಬಾಳು ಅನ್ನೋ ಸಿನಿಮಾದಲ್ಲಿ ನನಗೆ ಅವರು ಅದಕ್ಕೆ ಒಂದು ಅವಕಾಶ ಕೊಟ್ಟರು. ಅದು ಅಪರ್ಣ ಕಾಂಬಿನೇಷನಲ್ಲಿ. ವಿಷ್ಣುವರ್ಧನ್ ಅವರ ಸಿಸ್ಟರ್ ಕ್ಯಾರೆಕ್ಟರು ಅಪರ್ಣ. ಆಮೇಲೆ ನಾನು ಅಪರ್ಣ ಇಬ್ಬರು ಲವ್ ಮಾಡ್ತಾ ಇರ್ತೀವಿ, ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿ ಅದ್ರ ಬಗ್ಗೆ 1-2 ಸೀನ್ಗಳು ಡಿಸ್ಕಷನ್ ಮಾಡೋವಂಥದ್ದು. ಆಮೇಲೆ ಅದನ್ನು ನಿಶ್ಚಿತಾರ್ಥಕ್ಕೆ ಅಥವಾ ಹೆಣ್ಣು ಕೇಳೋಕ್ಕೆ ಅಂತ ಬಂದಿರುವಂಥ ಸಂದರ್ಭದಲ್ಲಿ ಅವರು ವರದಕ್ಷಿಣೆ ಮಾತಾಡ್ತಾರೆ. ಅದರಲ್ಲೂ ಶನಿ ಮಹಾದೇವಪ್ಪ ಅವರೇ ಇದ್ದಿದ್ದು, ಸತ್ಯಭಾಮ ಅವರು ಶನಿ ಮಹಾದೇವಪ್ಪ. ಸೊ ಹೀಗಾಗಿ ಆವಾಗ ಅದು ಆಗೋದಿಲ್ಲ ಅನ್ನೋಂಥಕ್ಕೆ ರಾಜೇಶ್ ಅವರು, ಪಂಡ್ರಿಬಾಯಿ ಅವರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಮಧ್ಯದಲ್ಲಿ ಆ ಸೀಕ್ವೆನ್ಸ್ಗಳು ನಡೆದಿತ್ತು. ಸೊ ಆವಾಗ ವಿಷ್ಣುವರ್ಧನ್ ಅವರು ಅಲ್ಲಿ ಇರಲ್ಲ, ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ಆಮೇಲೆ ಇದು ಗೊತ್ತಾದಾಗ ವಿಷ್ಣುವರ್ಧನ್ ಅವರು ನಮ್ಮ ಮನೆಗೆ ಬರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಇಲ್ಲ ನಾನು ಹುಡುಗಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ, ನೀನು ದಯವಿಟ್ಟು ಇದಕ್ಕೆ ತೊಂದರೆ ಮಾಡಬೇಡ ಅಂತ ತಂದೆ ತಾಯಿಗೆ ಹೇಳ್ತಾ ಇರ್ತೀನಿ. ಆವಾಗ ಅವರು ಬಂದು ಅದನ್ನು ಅವ್ರಿಗೆ ಚೆನ್ನಾಗಿ ಬೈದು ಬುದ್ಧಿ ಹೇಳಿ ಮದುವೆ ಮಾಡಬೇಕು, ಮದುವೆ ಆಗಬೇಕು ಅಂತ ಹೇಳಿ ಒಪ್ಸೋವಂಥದ್ದು ಒಂದು ಸೀಕ್ವೆನ್ಸು. ಸೊ 4 ಸೀನ್ ಇತ್ತು, ಬಟ್ ತುಂಬ ರಿಜಿಸ್ಟರ್ ಆಯಿತು. ವಿಷ್ಣು ಸರ್ ಜೊತೆ ಚೆನ್ನಾಗಿತ್ತು. ಹೌದು. ಅವರು ಮುಂದೆ ಅವತ್ತು ನಾನು ಇನ್ನೂ ಸೀರಿಯಲ್ ಆ್ಯಕ್ಟರ್ ಆಗಿರಲಿಲ್ಲ, ಹಾಗಾಗಿ ಇನಿಷಿಯಲ್ ಇದ್ದೆ. ಆಮೇಲೆ ಮುಂದೆ ಒಂದು ಅನುಭವ ಇದೆ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಎಸ್. ಸೊ ಒಂದಾಗಿ ಬಾಡುವಾಯಿತು, ಈ ಥರ ಪಿಕ್ಚರ್ಗಳು ಮಾಡ್ತಾಯಿದ್ರಿ. ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ಅಂದರೆ ನಮ್ಮ ಸ್ನೇಹಿತರೆ ರಾಜೇಶ್ ಅವರು ಎಷ್ಟು ಸ್ವಾಭಿಮಾನಿ, ಅವರು ತುಂಬ ಖಂಡಿತವಾದಿ. ಸಂಗ್ಯಾ ಬಾಳ್ಯ ಸಿನಿಮಾಗೆ ಮೊದಲು ನೀವೇ ನಾಯಕ ನಟರಾಗಿ ಆಯ್ಕೆಯಾಗಿದ್ದರು. ಹೌದು. ಸುಂದರ್ ಕೃಷ್ಣರಸ್ ಅವರು ತಮಗೆ ಬಹಳ ಆಪ್ತರು, ತಮ್ಮನ್ನ ಮಗ ಅಂತಲೇ ಕನ್ಸಿಡರ್ ಮಾಡ್ತಿದ್ರು, ಕರೀತಾ ಇದ್ರು. ಸೊ ಆ ಒಂದು ಸಂಗ್ಯನ ಪಾತ್ರದಿಂದ ನೀವು ಮಾಡೋಕ್ಕಾಗಲಿಲ್ಲ. ಸೊ ನಾನಿನ್ನು ಹೆಚ್ಚಿಗೆ ಹೇಳಲ್ಲ, ನೀವು ಹೇಳೋದನ್ನೇ ಚೆಂದ. ಅದು ಈಗ ನಿಮಗೊಂದು ಚೇಂಜ್ ಇದೆ. ನಿಮ್ಮ ಸಂಗ್ಯಾ ಬದಲು ಬಾಳ್ಯ ನಾವು ಕೊಡ್ತಾ ಇದ್ದೀವಿ ಪಾತ್ರ.
ಸಂಗ್ಯಾ ಪಾತ್ರ ರಾಮಕೃಷ್ಣ ಅವ್ರು ಮಾಡ್ತಾರೆ, ಬಾಳೆಯ ಪಾತ್ರ ನೀವು ಮಾಡಿ ಫೈನಲ್ ಮಾಡಿ ಅಂತ. ಅದು ನನಗೆ ಒಂದು ರೀತಿ ಶಾಕ್. ಯಾಕೆಂದರೆ ಎಲ್ಲ ಟೈಮಲ್ಲೂ ಏನೋ ಒಂದು ಈ ಥರದ್ದಾಗುತ್ತಲ್ಲ, ಯಾಕಿದು ಅನ್ನೋದು ಐ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ಈಸಿಲಿ. ಸರ್ ನನಗೇನು ಅರ್ಥ ಆಗ್ತಾಯಿಲ್ಲ, ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ವಿತ್ ಹೆವಿ ಹಾರ್ಟ್ ಐ ಲೆಫ್ಟ್ ದ ಪ್ಲೇಸ್.